ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ. ಎನ್ಐಎಯಿಂದ ಕೊಡಾಜೆ ಮೊಹಮ್ಮದ್ ಶರೀಫ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, 2 ವರ್ಷಗಳಿಂದ ಈತ ತಲೆ ಮರೆಸಿಕೊಂಡಿದ್ದ ಪ್ರವೀಣ್ ನೆಟ್ಟಾರು 2020ರಲ್ಲಿ ಕೊಲೆಯಾಗಿದ್ದಲ್ವಾ, ಇವನೇ ಮೇನು ಆರೋಪಿಯಾಗಿದ್ದ ಶರೀಫ್, ಕೊಡಾಜೆ ಮೊಹಮ್ಮದ್ ಶರೀಫ್. ನಿನ್ನೆ ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಶರೀಫ್ ವಿರುದ್ಧ ಲುಕೌಟ್ ನೋಟಿಸ್ ಅನ್ನು ಹೊರಡಿಸಿತ್ತು ಎನ್ಐಎ. ಈಗ ಅರೆಸ್ಟ್ ಮಾಡಿದ್ದಾರೆ. ಬಹ್ರೇನ್ನಿಂದ ಬಂದು ದೆಹಲಿಯಲ್ಲಿ ಇಳಿತಾ ಇದ್ದಂತೆ ಲಾಕ್ ಮಾಡಿಬಿಟ್ಟಿದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದ ಇವನು. ಪಿಎಫ್ಐನ ಒಂದು ತಂಡ ಮುನ್ನಡೆಸ್ತಾ ಇದ್ದ ಈತ ಕೊಲೆಗೆ ಸೂಚನೆಯನ್ನ ನೀಡುತ್ತಾ ಇದ್ದ. ಇವನ ಸೂಚನೆಯಂತೆ ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿತ್ತು ಆ ಗ್ಯಾಂಗ್. 2022ರ ಜುಲೈ 26ಕ್ಕೆ ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಪ್ರವೀಣ್ ಹತ್ಯೆಯಾಗಿತ್ತು. ಇದುವರೆಗೆ 23 ಜನರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. 20 ಜನರನ್ನು ಅರೆಸ್ಟ್ ಮಾಡಲಾಗಿದೆ. 3 ಜನ ಅಬ್ಸ್ಕ್ಯಾಂಡ್ ಆಗಿದ್ರು. ಈಗ ಇವನು ಶರೀಫ್ ಸಿಕ್ಕಾಕೊಂಡಿದ್ದಾನೆ. ಈತನನ್ನ ಕರೆ ತರ್ತಾ ಇದ್ದಾರೆ. ವಿಚಾರಣೆ ಕೂಡ ಹೆಚ್ಚಿನ ವಿಚಾರಣೆ ನಡೆಸ್ತಾರೆ. ಯಾಕಂದ್ರೆ ಬೇರೆ ಏನಾದರೂ ನಿಷೇಧಿತ ಸಂಘಟನೆಗಳೊಂದಿಗೆ ಅಥವಾ ಉಗ್ರ ಸಂಘಟನೆಗಳೊಂದಿಗೆ ಏನಾದರೂ ಇವನು ಕೈ ಜೋಡಿಸಿದ್ದ ಅಂತ, ಯಾರ ಸೂಚನೆ ಮೇರೆಗೆ ಈತನನ್ನ, ಅಂದರೆ ಈತ ಯಾವ ಸೂಚನೆ ಮೇರೆಗೆ ಹೇಳಿದ್ದ ಅಂಥೇಳಿ ನೋಡ್ತಾ ಇದ್ದೀವಿ. CCTV ದೃಶ್ಯಗಳನ್ನು ನೋಡಿ ಹೆಂಗೆ ಲಾಕ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. PFI ಸಂಘಟನೆಯ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ ಆಗಿದ್ದಾನೆ. ನೋಡಿ, ಆತನನ್ನು ಕರೆದುಕೊಂಡು ತೆರಳುತ್ತಾ ಇದ್ದಾರೆ. ಬಹ್ರೇನ್ನಿಂದ ಆಗ ತಾನೇ ಬಂದಿದ್ದ ಇವನು ದೆಹಲಿಗೆ. ನೋಡಿ, ಎಳ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ. ಅಲ್ಲಿ ಎಲ್ಲೋ PGಗೆ ಬಂದು ಇವನು ವಾಸ ಇದ್ದ ಅಂತ ಅನಿಸ್ತಾ ಇದೆ. ಅಲ್ಲಿ ನಮಗೆ PG ಬೋರ್ಡ್ ಕಾಣಿಸ್ತಾ ಇದೆ. ದೆಹಲಿಗೆ ಬಂದು ಅವನೆಲ್ಲೋ ಉಳ್ಕೊಂಡಿದ್ದ ಅಂತ ಅನಿಸ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ NIA ಅಧಿಕಾರಿಗಳಿಗೆ ಮೆಸೇಜ್ ಪಾಸ್ ಆಗುತ್ತೆ. ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಈಗ ಆತನನ್ನು ಬಂಧಿಸಿದ್ದಾರೆ. ಲುಕೌಟ್ ನೋಟಿಸನ್ನು NIA ಹೊರಡಿಸಿತ್ತು. ಈತನ ವಿಚಾರಣೆ ಬಹಳ ಮುಖ್ಯ ಇದೆ. ಯಾಕಂತ ಹೇಳಿದ್ರೆ, ಈಗ ಆ ಕೊಲೆ ಮಾಡಿರುವಂಥ ಒಂದು ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ ಇವನ ಸೂಚನೆ ಮೇರೆಗೆ ಅವತ್ತು ಪ್ರವೀಣ್ ನೆಟ್ಟಾರನ್ನ ಬಹಳ ಬರ್ಬರವಾಗಿ ಕೊಲೆ ಮಾಡಿದ್ರು. ಈತ ಯಾವರ ಸೂಚನೆ ಮೇರೆಗೆ ಅವ್ರಿಗೆ ಸೂಚನೆಗಳನ್ನು ಕೊಟ್ಟಿದ್ದ. ಅದರ ಜೊತೆಗೆ ಇದರ ಹಿಂದೆ ಮತ್ತೆ ಯಾರಿದ್ದಾರೆ, ಇವನು ಅವ್ರಿಗೆ ಹಣಕಾಸಿನ ಸಹಾಯವನ್ನು ಮಾಡಿದ್ನ. ಯಾಕಂದರೆ ಕೆಲವು ಶಸ್ತ್ರಾಸ್ತ್ರ ತರಬೇತಿಗಳಲ್ಲಿ ಈತನು ಕೂಡ ಪಾಲುದಾರನಾಗಿದ್ದ ಅನ್ನುವಂಥ ಗಂಭೀರ ಆರೋಪ ಈತನ ಮೇಲಿದೆ. 20 ಜನ ಆಲ್ರೆಡಿ ಈಗ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಇವನು ಮೇನು ಕಿಂಗ್ ಪಿನ್ ಆಗಿದ್ದ. ನಿಷೇಧಿತ PFI ಸಂಘಟನೆಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದ ಇವನು. ಈತನನ್ನು ವಿಚಾರಣೆ ಮಾಡಿದ ಮೇಲೆ ನಿಖರ ಕಾರಣ ಗೊತ್ತಾಗುತ್ತೆ. ಪ್ರವೀಣ್ ನೆಟ್ಟಾರನ್ನ ಯಾಕೆ ಟಾರ್ಗೆಟ್ ಮಾಡಿದರು, ಅದರಲ್ಲೂ ಅವತ್ತು ಆರೋಪಿಗಳು ಯಾವ ರೀತಿ ಅಬ್ಸ್ಕ್ಯಾಂಡ್ ಆಗಿದ್ರು ಅಂಥೇಳಿ ನಾವು ಗಮನಿಸಿದ್ವಿ. ಹಾಗಾಗಿನೇ ಸುಮಾರು 20ರಿಂದ 25 ಜನರ ಒಂದು ಗುಂಪು ಈ ಕೊಲೆ ಹಿಂದೆ ಇತ್ತು ಅನ್ನುವಂಥ ಒಂದು ಅನುಮಾನ ಇತ್ತು. ಈತ ಆ ಕೊಲೆ ಆದ ನಂತರ ವಿದೇಶಕ್ಕೆ ಪಲಾಯನ ಮಾಡಿದ್ದ, ನಾಪತ್ತೆ ಆಗಿದ್ದ ಇವನು. ಎಲ್ಲ ಕಡೆಗಳಲ್ಲೂ ಕೂಡ ಈತನಿಗಾಗಿ NIA ಅಧಿಕಾರಿಗಳು ಮತ್ತು ಇಲ್ಲಿ ಲೋಕಲ್ ಪೊಲೀಸರು ಹುಡುಕಾಟವನ್ನು ನಡೆಸಿದರು. ಅವನು ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಲಾಕ್ ಮಾಡಿದ್ದಾರೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗಳು ಬಹುತೇಕವಾಗಿ ಎಲ್ಲರೂ ಕೂಡ ಈಗ ಅರೆಸ್ಟ್ ಆದಂಗೆ ಆಗಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಪ್ರವೀಣ್ ನೆಟ್ಟಾರು ಆರೋಪಿ, ಅದರಲ್ಲೂ ಮೇನ್ ಕಿಂಗ್ ಪಿನ್ ಅಂತ ಏನು ಹೇಳಲಾಗ್ತಾ ಇದೆ, ಇದನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗೆ ಲಾಕ್ ಆದ, ಇವನ್ ಹಿನ್ನೆಲೆ ಏನು, ಇವನ್ ಪಾತ್ರ ಏನು ಅಂತ ಕೊಲೆಯಲ್ಲಿ? ಪ್ರಭು, ಏನು ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ NIA ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇತ್ತು. ಈ ಪ್ರಕರಣದಲ್ಲಿ ಓರ್ವ ಆರೋಪಿ ಕಳೆದ 2 ವರ್ಷಗಳಿಂದ ಕೂಡ ತಲೆಮರೆಸಿಕೊಂಡಿರುವಂತದ್ದು. ನಿಷೇಧಿತ ಸಂಘಟನೆ ಏನಿದೆ PFI, ಆ PFI ಸಂಘಟನೆಯ ಪ್ರಮುಖ ಹುದ್ದೆಯಲ್ಲಿ ಈತ ಕೂಡ ಕಾರ್ಯನಿರ್ವಹಿಸುತ್ತದೆ. ಈತನ ಸೂಚನೆ ಮೇರೆಗೆ ಏನು ದಕ್ಷಿಣ ಕನ್ನಡದ ಬೆಳ್ಳಾರಿ ಏನ್ಬಿಡುತ್ತೆ, ಅಲ್ಲಿ ಪ್ರವೀಣ್ ನೆಟ್ಟಾರನ್ನ ಈತನ ಸೂಚನೆ ಮೇರೆಗೆ ಮುಸ್ತಫಾ ಬೈಚಾರ್ ಅಂಡ್ ಟೀಮ್ ಏನಿತ್ತು ಅದು ಹತ್ಯೆಯನ್ನ ಮಾಡಿತ್ತು. ಸೊ ಇದಾದ ಬಳಿಕ ಸುಮಾರು 23 ಜನರ ವಿರುದ್ಧ
ಇನ್ನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಿತ್ತು. ಅದರಲ್ಲಿ ಸುಮಾರು 20 ಜನರ ಬಂಧನ ಆಗಿತ್ತು. ಅದರ ಬಳಿಕ ಇಬ್ಬರನ್ನ ಬಂಧಿಸಿದ್ದು. ಓರ್ವ ಆರೋಪಿ ಮಾತ್ರ ಈತ ತಲೆಮರೆಸಿಕೊಂಡಿದ್ದ. ಸೊ ಈತನ ಬಂಧನಕ್ಕಾಗಿ ಪೊಲೀಸರು ದೇಶದೆಲ್ಲೆಡೆ ಹುಡುಕಾಟವನ್ನು ನಡೆಸಿದ್ರು. ಅದ್ರ ಜೊತೆಗೆ ಲುಕೌಟ್ ನೋಟಿಸ್ ಅನ್ನು ಕೂಡ ಈತನ ವಿರುದ್ಧ ಹೊರಡಿಸಿದ್ರು. ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ ನಂತರ ಈ ಬಗ್ಗೆ ಎನ್ಐಎ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಆತ ಮೊನ್ನೆ ಅಷ್ಟೇ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿಯುವಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಈ ಬಗ್ಗೆ ಮಾಹಿತಿ ಸಿಗುತ್ತೆ. ಮಾಹಿತಿಯನ್ನು ಆಧರಿಸಿ ಆತನ ಬಂಧನವನ್ನು ಮಾಡಿರುವಂತದ್ದು. ಸದ್ಯ ಆತನ ಬಂಧಿಸಿ ಈ ಪ್ರಕರಣದಲ್ಲಿ ಈತನದ ಭಾಗ ಏನಿತ್ತು, ಸೊ ಯಾವ ರೀತಿಯಾಗಿ ಈ ಬಿಜೆಪಿ ಯುವ ಮೋರ್ಚಾದ ಘಟಕ ಮತ್ತು ಹಿಂದೂ ಪರ ಹೋರಾಟಗಾರರು ಯಾರಿದ್ರು ಅವ್ರನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ರು, ಅವ್ರನ್ನ ಹತ್ಯೆಯನ್ನ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಇವರು ತಂಡವನ್ನ ರೆಡಿ ಮಾಡಿದ್ರು, ಸೂಚನೆಗಳನ್ನ ಕೊಡ್ತಾ ಇದ್ರು, ಹುಡುಗರನ್ನ ಹೇಗೆ ಹೈರ್ ಮಾಡ್ತಿದ್ರು. ಸೊ ಈ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ನಿಷೇಧಿತ ಸಂಘಟನೆಯಲ್ಲಿ ಇವರ ಪಾತ್ರ ಏನಿತ್ತು, ಸೊ ಇವೆಲ್ಲದ್ರ ಬಗ್ಗೆ ಕೂಡ ಪೊಲೀಸ್ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಸದ್ಯ ಇಡೀ ಪ್ರಕರಣದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಬಹುತೇಕ ಎಲ್ಲ ಆರೋಪಿಗಳ ಬಂಧನ ಆಗುವಂತೆ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.